ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಗಿಣ್ಣದ ಹಾಲಿಂದ ಗಿಣ್ಣ ಮಾಡ್ತಾ ಇದ್ದೀನಿ. ಸೊ ಕೇಕ್ ಥರ ಕಟ್ ಮಾಡೋ ಥರ ಗಿಣ್ಣ ಆಗಿದೆ ನೋಡಿ. ಸೊ ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಗಿಣ್ಣ ಮಾಡೋದಕ್ಕೆ ಒಂದು 3 ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕುಟ್ಟಿಟ್ಕೋಬೇಕು. ಹಾಗೆ ಶುಂಠಿ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಗಿಣ್ಣದ ಹಾಲು ತೊಗೊಂಡಿದ್ದೀನಿ. ಹಾಗೆ 1 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಗಿಣ್ಣದ ಹಾಲು 2 ದಿನದ ನಂತರ ಕರೆದಿರೋ ಹಾಲನ್ನು ನಾನು ಬಳಸ್ತಾ ಇರೋದು. ಹಸು ಕರುನ ಹಾಕಿದ್ಮೇಲೆ ಸೊ ಏನು ಹಾಲು ಕರಿತಾರಲ್ವ, ಸೊ ಅದು 2 ಸಲ ಅಥವಾ 3 ಸಲ ಕರೆದ ನಂತರ ನೀವು ಮತ್ತೆ ಹಾಲು ಕರೆದ ಮೇಲೆ ಬಳಸಿದ್ರೆ ಸೊ ನೀವು ಬೇರೆ ಎಕ್ಸ್ಟ್ರಾ ಹಾಲನ್ನು ಆ್ಯಡ್ ಮಾಡೋದು ಬೇಕಾಗಲ್ಲ. ಇದೇ ಹಾಲನ್ನೇ ಹಾಕ್ಕೋಬೋದು. ಇದೇ ಹಾಲಿಗೆ ನಾನು 1 ಬಟ್ಲಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 2 ರಿಂದ 3 ಏಲಕ್ಕಿನ ಪುಡಿ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಶುಂಠಿ ಪುಡಿನ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ. ಅಂದರೆ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಸೊ ಬೆಲ್ಲ ಕರಗೋವರೆಗೂ ತಿರುಗಿಸ್ಬೇಕಾಗತ್ತೆ. ಈಗ ಬೆಲ್ಲ ಕರಗಿದ್ದಾಗಿದೆ. ಸೊ ಇದನ್ನು ಸೋಸ್ಕೋಬೇಕು. ನೀವು ಯಾವ ಪಾತ್ರೆಯಲ್ಲಿ ಗಿಣ್ಣ ಮಾಡ್ತಿರಲ್ವ ಸೊ ಆ ಪಾತ್ರೆಯಲ್ಲಿ ಇದನ್ನು ಹಾಲನ್ನು ಸೋಸ್ಕೋಬೇಕು. ನಾನು ಬಳಸ್ತಾ ಇರೋ ಹಾಲು 2 ದಿನದ ನಂತರ ಕರೆದಿರೋ ಹಾಲು. ಸೊ ನೀವು ಫಸ್ಟ್ ಡೇನೇ ನೀವು ಬಳಸ್ತೀನಿ ಅಂದರೆ ಸೊ ಗಿಣ್ಣದ ಹಾಲು ಜೊತೆಗೆ ಬೇರೆ ಯಾವುದಾದ್ರೂ ಪ್ಯಾಕೆಟ್ ಹಾಲನ್ನು ಆ್ಯಡ್ ಮಾಡಿಕೊಂಡು ನೀವು ಗಿಣ್ಣ ಮಾಡಬೇಕಾಗತ್ತೆ. 1 ಟೀ ಗ್ಲಾಸಷ್ಟು ಗಿಣ್ಣದ ಹಾಲು ಅಂದರೆ ಫಸ್ಟ್ ಡೇ ನೀವು ಬಳಸ್ತೀನಿ ಅಂದರೆ 1 ಟೀ ಗ್ಲಾಸಷ್ಟು ಗಿಣ್ಣದ ಹಾಲು, ಹಾಗೆ ಬೇರೆ ಅರ್ಧ ಲೀಟ್ರಷ್ಟು ಪ್ಯಾಕೆಟ್ ಹಾಲನ್ನು ಹಾಕ್ಕೋಬೇಕಾಗತ್ತೆ. ಸೊ ಈಗ ನಾನು ಇದನ್ನು ಗಿಣ್ಣ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆ ಅಥವಾ ಒಂದು ಬಾಣಲಿ ಥರ ದೊಡ್ಡದು ಬಾಣಲಿ ಥರ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಆ ಸ್ಟ್ಯಾಂಡ್ ಮೇಲೆ ನೀವು ಏನು ಗಿಣ್ಣ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡಿರ್ತೀರಲ್ವ ಸೊ ಆ ಪಾತ್ರೆನ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ದೊಡ್ಡ ಪಾತ್ರೆನ ಉಲ್ಟಾ ದಬ್ಬಾಕಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಅದು ನಿಧಾನಕ್ಕೆ ಸಣ್ಣದಾಗಿ ಕುದೀತಾ ಇರಬೇಕಾಗತ್ತೆ. ಸೊ ನೀವು ಇಡ್ಲಿ ಮಾಡಬೇಕಾದ್ರೆ ಯಾವ ಥರ ಇಡ್ತೀರಲ್ವ ಸೊ ಅದೇ ಥರನೇ ಇಡಬೇಕು. ಪದೇ ಪದೇ ಚೆಕ್ ಮಾಡೋದು, ನೋಡೋದು, ತಿರುವೋದು ಮಾಡಬಾರ್ದು. ಸೊ ಈಗ ಕುದೀತಾ ಇದೆ ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹಬೇಲೆ ಬೇಯಿಸಬೇಕಾಗತ್ತೆ ಇದನ್ನು. ಈಗ ಗಿಣ್ಣ ಆಗಿದೆ ಅಂತ ಹೇಗೆ ಚೆಕ್ ಮಾಡಬೇಕು ಅಂದರೆ ಒಂದು ಸ್ಪೂನ್ ಆಗಿರ್ಬೋದು ಅಥವಾ ಒಂದು ಚಾಕು ಆಗಿರ್ಬೋದು, ಅದರಲ್ಲಿ ಇಟ್ಟು ನೋಡಿದ್ರೆ ಆ ಸ್ಪೂನ್ ಅಥವಾ ಚಾಕುಗೆ ಏನು ಅಂಟಿರಬಾರ್ದು. ಸೊ ಆವಾಗ ಅದು ಗಿಣ್ಣ ರೆಡಿಯಾಗಿದೆ ಅಂದ್ಬಿಟ್ಟು. ಸೊ ಈಗ ಗಿಣ್ಣ ರೆಡಿಯಾಗಿದೆ. ಈಗ ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಆರದಲ್ಲೇ ಅದನ್ನು ಕಟ್ ಮಾಡಬಾರ್ದು. ಈಗ ಇದು ಆರಿದೆ, ಗಿಣ್ಣ ಆರಿದೆ. ಸೊ ಈಗ ನೀವು ಇದನ್ನು ಹಾಗೆ ಒಂದು ಬಟ್ಲಲ್ಲಾದ್ರೂ ಹಾಕ್ಕೊಂಡು ತಿನ್ಬೋದು. ಸೊ ಅಥವಾ ನೀವು ಒಂದು ಪ್ಲೇಟಲ್ಲಾದರೂ ಉಲ್ಟಾ ಹಾಕಿಬಿಟ್ಟು ಸೊ ಕೇಕ್ ಥರನೂ ಕಟ್ ಮಾಡಿಕೊಂಡು ಪೀಸಸ್ ಥರ ಕಟ್ ಮಾಡಿಕೊಂಡು ಸಹ ತಿನ್ಬೋದು. ಇಲ್ಲಿ ನೀವು ಪೀಸಸ್ ಥರ ಕಟ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ನೀಟಾಗಿ ಎಡ್ಜಸ್ಸಲ್ಲೆಲ್ಲ ಚಾಕುವಲ್ಲಿ ನಿಧಾನಕ್ಕೆ ಈ ಥರ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಅದು ಈಸಿಯಾಗಿ ಬಿಡಬೇಕು. ಸೊ ಅದಕ್ಕೋಸ್ಕರ ಈ ಗಿಣ್ಣನ ಸಣ್ಣ ಮಕ್ಕಳು ಜಾಸ್ತಿ ತಿನ್ನಬಾರ್ದು. ಹಾಗೆ ಏನಾದರೂ ಕಾಯಿಲೆ ಇರೋರು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಅಲರ್ಜಿ ಆಗೋ ಥರ ಇರ್ಬೋದು. ಸೊ ಆ ಥರದವರು ಈ ಗಿಣ್ಣನ ತಿನ್ನಬಾರ್ದು. ಈಗ ನಾನು ಉಲ್ಟಾ ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕೇಕ್ ಥರ ಬಿಟ್ಕೊಂಡಿದೆ, ಕೇಕ್ ಥರ ಕಟ್ ಮಾಡೋ ಥರ ಆಗಿದೆ ಅಂದ್ಬಿಟ್ಟು. ಸೊ ಈಗ ಇದನ್ನು ಕೇಕ್ ಥರ ಅಂದರೆ ಪೀಸಸ್ ಥರ ಕಟ್ ಮಾಡಿಕೊಂಡು ತಿನ್ಬೋದು. ಸೊ ಅಥವಾ ಒಂದು ಬೌಲಲ್ಲಾದರೂ ಹಾಕ್ಕೊಂಡು ತಿನ್ಬೋದು. ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಪ್ರೋಟೀನ್, ವಿಟಮಿನ್, ನ್ಯೂಟ್ರಿಷನ್ ಎಲ್ಲದೂ ರಿಚ್ಚಾಗೇ ಇದೆ. ಸೊ ಇದನ್ನು ಗಿಣ್ಣ ಮಾಡೋಕ್ಕೆ ಬರ್ದಲೇ ಇರೋರು ಸಹ ತುಂಬಾ ಈಸಿಯಾಗಿ ಮಾಡ್ಬೋದು. ತುಂಬಾ ಕ್ವಿಕ್ಕಾಗೂ ಸಹ ಆಗುತ್ತೆ. ಸಪೋಸ್ ನಮಗೆ ಗಿಣ್ಣದ ಹಾಲು ಇಲ್ಲ ಅಂದರೆ ಗಿಣ್ಣದ ಹಾಲಿನ ಪುಡಿ ಅಂತಲೂ ಸಿಗುತ್ತೆ ಹೊರಗಡೆ ಮಾರ್ಕೆಟಲ್ಲಿ. ಅಥವಾ ಯಾರಾದರೂ ಗಿಣ್ಣದ ಹಾಲನ್ನು ಕೊಟ್ಟಿದ್ರೂ ಸಹ ಈ ರೀತಿ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.